ನಮಸ್ಕಾರ ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಮೇಘ. ಒಂದು ಕಾಲ ಇತ್ತು, BSNL ಟೆಲಿಕಾಂ ಕ್ಷೇತ್ರವನ್ನು ಆಳಿದ ಕಾಲ, ರಾಜನಾಗಿ ಮೆರೆದಂತಹ ಕಾಲ. BSNL ಎಂದರೆ ಅದು ಒಂದು ಟೆಲಿಕಾಂ ಸಂಸ್ಥೆ ಮಾತ್ರ ಅಲ್ಲ, ಅದರ ಜೊತೆಗೆ ಒಂದು ಭಾವನಾತ್ಮಕ ಸಂಬಂಧವನ್ನು ಬೇರೂರಿತ್ತು. ಜಿಯೋ, ಏರ್ಟೆಲ್, ವೊಡಾಫೋನ್ಗಳಿಗಿಂತ ಖಾಸಗಿ ಕಂಪನಿಗಳು ತಲುಪದೇ ಇರುವಂತಹ ಜಾಗಗಳನ್ನು BSNL ತಲುಪಿತ್ತು. BSNL ಟೆಲಿಕಾಂ ಕ್ಷೇತ್ರಕ್ಕೆ ಲಗ್ಗೆ ಇಟ್ಟಿದ್ದು ಆಗಿನಿಂದ ಒಂದು ಹೊಸ ಕ್ರಾಂತಿಯನ್ನು ಸೃಷ್ಟಿಸಿತ್ತು. BSNL ಹಳ್ಳಿಗಳ ಪ್ರತಿಯೊಂದು ಮೂಲೆಗಳಿಗೂ ತನ್ನ ಇರುವಿಕೆಯನ್ನು ಹೇಳ್ತಾ ಇತ್ತು. ಆದರೆ ಯಾವ ಏರ್ಟೆಲ್, ಜಿಯೋ ಕಂಪನಿಗಳು ಟೆಲಿಕಾಂ ಕ್ಷೇತ್ರಕ್ಕೆ ಲಗ್ಗೆ ಇಟ್ಟವೋ ಅಲ್ಲಿಂದ ಶುರುವಾಯಿತು BSNLನ ಅಧಪತನ. ಸರ್ಕಾರಿ ಸ್ವಾಮ್ಯದ ಕಂಪನಿ ಆದಂತಹ BSNL ಏರ್ಟೆಲ್ ಮತ್ತು ಜಿಯೋಗಳಿಗೆ ಸ್ಪರ್ಧೆಯನ್ನು ನೀಡಬಹುದಾಗಿತ್ತು. ಆದರೆ ಸರ್ಕಾರದಲ್ಲಿನ ಭ್ರಷ್ಟಾಚಾರ, ಕೆಲವೊಂದು ಲೋಪಗಳಿಂದ ಯಶಸ್ಸಿನ ಶಿಖರದಲ್ಲಿದ್ದಂತಹ BSNL ಕುಸಿದು ಪಾತಾಳಕ್ಕೆ ಬಿದ್ದಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಇನ್ನು ಯಾವುದೇ ಲಾಭವಿಲ್ಲ ಎಂದು ತೀರ್ಮಾನಿಸಿ ಕಂಪನಿಯನ್ನು ಮುಚ್ಚುವ ಹಂತಕ್ಕೆ ಸರ್ಕಾರ ಬಂದಿತ್ತು. ಆದರೆ ಈಗ ಹೊಸ ಮೈಲಿಗಳನ್ನು ಇಡುವುದಕ್ಕೆ BSNL ತಯಾರಿಯನ್ನು ಮಾಡಿಕೊಳ್ತಾ ಇದೆ. 2000ರಿಂದ 2007ರವರೆಗೆ BSNL 47,000 ಕೋಟಿಯಷ್ಟು ಲಾಭವನ್ನು ಗಳಿಸಿತ್ತು. ಕೇಂದ್ರ ಸರ್ಕಾರಕ್ಕೆ ದುಡ್ಡಿನ ಮಳೆಯನ್ನೇ ಹರಿಸ್ತಾ ಇತ್ತು. ಆ ಸಂದರ್ಭದಲ್ಲಿ BSNL ಆಗ ಸರ್ಕಾರದ ಬಹುದೊಡ್ಡ ಆದಾಯದ ಮೂಲವಾಗಿತ್ತು. ಭಾರತದಲ್ಲಿ ಲ್ಯಾಂಡ್ಲೈನ್ ಸೇವೆಗಳ ಏಕೈಕ ಪೂರೈಕೆದಾರರಾಗಿ 5 ವರ್ಷಗಳವರೆಗೆ ಏಕಸ್ವಾಮ್ಯವನ್ನು ಸಾಧಿಸಿತ್ತು. ಕೈಗೆಟುಕುವ ದರದಲ್ಲಿ ವಿಧಿಸಿ ಕುಗ್ರಾಮಗಳಿಗೂ BSNL ತಲುಪ್ತಾ ಇತ್ತು. ಲ್ಯಾಂಡ್ಲೈನ್ ಬ್ರಾಡ್ಬ್ಯಾಂಡ್ ಮಾರುಕಟ್ಟೆಯಲ್ಲಿ 75ಕ್ಕಿಂತ ಹೆಚ್ಚು ಪಾಲನ್ನು ಹೊಂದಿತ್ತು. ಆದರೆ ಕೆಲವು ವರ್ಷಗಳು ಕಳೆದಂತೆ BSNL ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಲೇ ಇಲ್ಲ. ಬೇರೆ ಜಿಯೋ, ಏರ್ಟೆಲ್, ವೊಡಾಫೋನ್ಗಳನ್ನು ಕಾಲಕ್ಕೆ ತಕ್ಕಂತೆ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದರೆ, 4G, 5Gಗಳನ್ನು ಅಳವಡಿಕೆ ಮಾಡ್ಕೊಳ್ತಾ ಇದ್ದರೆ, ಇತ್ತ BSNL ಮಾತ್ರ 2Gಗೆ ಸೀಮಿತವಾಗಿತ್ತು. ಹೀಗೆಲ್ಲ ಇದ್ದಂತಹ BSNL 2G ಹಗರಣ, UPA ಸರ್ಕಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಯಿತು. ದಯಾನಿಧಿ ಮಾರನ್ ಮಿನಿಸ್ಟರ್ ಆಗಿದ್ದಂತಹ ಕಾಲದಲ್ಲಿ ಆದಂತಹ ಭ್ರಷ್ಟಾಚಾರ, ಹಾಗೆ ರಾಜಾ 2B ಸ್ಪೆಕ್ಟರ್ ಹಗರಣ ಅಧಿಕಾರದಲ್ಲಿ ಆದಂತಹ ಕೆಲವೊಂದು ಲೋಪಗಳು, ಇದೆಲ್ಲದರಿಂದ BSNLಗೆ ಟೆಂಡರ್ ಹೋಲ್ಡ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಶುರು ಮಾಡಿತು. ಅಲ್ಲಿಂದ ಶುರುವಾಯಿತು BSNLನ ಕೇಡುಗಾಲ. ಅಲ್ಲಿಂದ BSNL ಎಲ್ಲ ಲಾಭ ಕುಸಿತಾ ಬಂತು. ವೊಡಾಫೋನ್, ಏರ್ಟೆಲ್, ಜಿಯೋ ಕಂಪನಿಗಳು ಮೂಲ ಸೌಕರ್ಯಗಳನ್ನು ಹೆಚ್ಚಿಸಿ ಮಾರುಕಟ್ಟೆಯನ್ನು ದೊಡ್ಡದಾಗಿ ಮಾಡಿ BSNL ಸ್ಥಾನವನ್ನು ಈ ಖಾಸಗಿ ಕಂಪನಿಗಳು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡವು. 4G, 5G ಬಂದ ಮೇಲಂತೂ BSNL ಇನ್ನೂ ಕುಸಿಯೋದಕ್ಕೆ ಶುರುವಾಯಿತು. 2007ರಲ್ಲಿ 39,000 ಕೋಟಿ ಲಾಭದಲ್ಲಿದ್ದಂತಹ BSNL 2020ರ ಹೊತ್ತಿಗೆ 33,000 ಕೋಟಿ ನಷ್ಟಕ್ಕೆ ಹೋಯಿತು. ಹಾಗಾಗಿ 2016ರಲ್ಲಿ ನೀತಿ ಆಯೋಗ BSNLನ ಮುಚ್ಚಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂತು. ಯಾಕಂದರೆ BSNLನಿಂದ ಯಾವುದೇ ಲಾಭ ಬರ್ತಾ ಇರಲಿಲ್ಲ, ಬದಲಾಗಿ ನಷ್ಟದ ಹೊರೆಯನ್ನು ಸರ್ಕಾರವೇ ಹೊರಬೇಕಾಗಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಕಳೆದ 5 ವರ್ಷಗಳಿಂದ BSNL ಅಭಿವೃದ್ಧಿ ಮಾಡಬೇಕು ಅಂತ ಪಣ ತೊಟ್ಟಿದೆ. 2019ರಲ್ಲಿ 69,000 ಕೋಟಿ, 2022ರಲ್ಲಿ 1.64 ಲಕ್ಷ ಕೋಟಿ, 2023ರಲ್ಲಿ 8,94,782 ಕೋಟಿ ಹಣವನ್ನು BSNL ಮೇಲೆ ಕೇಂದ್ರ ಸರ್ಕಾರ ಹೂಡಿಕೆಯನ್ನು ಮಾಡಿದೆ. ಬರೋಬ್ಬರಿ 3 ಲಕ್ಷ ಕೋಟಿಯನ್ನು BSNL ಮೇಲೆ ಹಾಕಿತ್ತು. ಏರ್ಟೆಲ್, ವೊಡಾಫೋನ್ ಹಾಗೆ ಜಿಯೋ ಕಂಪನಿಗಳಿಗೆ ಸ್ಪರ್ಧೆಯನ್ನು ನೀಡುವುದಕ್ಕೆ ಮತ್ತು BSNLನ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗೋದಕ್ಕೆ 4Gಯನ್ನು ಅಳವಡಿಕೆ ಮಾಡಿಕೊಂಡು, ಇದರ ಜೊತೆಗೆ TCS ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು ಡೇಟಾ ಆಫ್ ಸೆಂಟರ್ಗಳನ್ನು ನಿರ್ಮಿಸಿದೆ. ಜೊತೆಗೆ BSNL 75,000 ಹೊಸ 4G ಟವರ್ಗಳನ್ನು ನಿರ್ಮಿಸಿದ್ದು, ಇದರಿಂದ ಸಾವಿರಾರು ಕಡೆ 4G ನೆಟ್ವರ್ಕ್ ಕೊಡೋದಕ್ಕೆ ಸಾಧ್ಯ ಆಗಿದೆ. ಏರ್ಟೆಲ್ ಮತ್ತು ಜಿಯೋ ಕಂಪನಿಗಳು ತಮ್ಮ ಸ್ಪರ್ಧೆಯನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಡಾಟಾ ದರವನ್ನು ಹೆಚ್ಚಿಗೆ ಮಾಡ್ತಾ ಇದ್ರೆ, ಇತ್ತ BSNL ಮಾತ್ರ ದರವನ್ನು ಕಡಿಮೆ ಮಾಡ್ತಾ ಬಂತು. 1999 ರೂಪಾಯಿಗೆ 1 ವರ್ಷಕ್ಕೆ 600 GBಯನ್ನು ನೀಡ್ತಾ ಬಂತು. ಜೊತೆಗೆ 4G ಡಾಟಾವನ್ನು ನೀಡುವ ಯೋಜನೆಯನ್ನು ತೆಗೆದುಕೊಂಡು ಬಂತು. ಈ ಕಾರಣದಿಂದಾಗಿ BSNLಗೆ ಪೋರ್ಟ್ ಆಗುವವರ ಸಂಖ್ಯೆ ಹೆಚ್ಚಾಯಿತು. ಅದರಲ್ಲಿಯೂ ಉತ್ತರ ಭಾರತದಲ್ಲಿ ಹೆಚ್ಚಾಗಿ BSNL ಉಪಯೋಗಿಸುವವರು ಇದ್ದಾರೆ. ಯಾಕಂದರೆ ಅಲ್ಲಿ ಆರ್ಥಿಕವಾಗಿ ಹಿಂದಿರೋದ್ರಿಂದ ಜನರು ಹೆಚ್ಚಿನ ಮೊತ್ತದ ಡಾಟಾ ಬಳಿ ಹೋಗೋದಿಲ್ಲ, ಕಡಿಮೆ ದರದ ಡಾಟಾವನ್ನು ಹುಡುಕ್ತಾರೆ. ಇದಕ್ಕೆ BSNL ಅವರಿಗೆ ಸಹಾಯ ಮಾಡಿತು. ಆದ್ದರಿಂದ BSNL ಕಡೆಗೆ ಜನರು ಆಸಕ್ತಿಯನ್ನು ತೋರಿಸೋದಕ್ಕೆ ಶುರು ಮಾಡಿದ್ರು. ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ BSNL ಕೂಡ ತನ್ನಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಿಕೊಳ್ತಾ ಇದೆ. ತನ್ನ ಕೆಲಸದಲ್ಲಿ ಕಾರ್ಯವೈಖರಿಯಲ್ಲಿ ಹೆಚ್ಚು ಬದಲಾವಣೆಯನ್ನು ಮಾಡಿಕೊಳ್ತಾ ಇದೆ. ಹಾಗೆ ಕೆಲವೊಂದು ಟಾರ್ಗೆಟ್ಗಳನ್ನು ಸಹ ಹಾಕಿಕೊಂಡು ಕೆಲಸವನ್ನು ಮಾಡ್ತಾ ಇದೆ. ಹೀಗೆ BSNL ತನ್ನ ಕಾರ್ಯವೈಖರಿಯನ್ನು ಇನ್ನೂ ಪರಿಣಾಮಕಾರಿಯಾಗಿ ಬದಲಾವಣೆ ಮಾಡಿಕೊಂಡು ಬೇರೆ ಯಾವುದೇ ಖಾಸಗಿ ಕಂಪನಿಗೂ ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷವಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್ 24.